ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಾಲಾ ಕಾಲೇಜುಗಳಿಗೂ ತಟ್ಟಲ್ಲ ಬಂದ್ ಬಿಸಿ. ಆಗಸ್ಟ್ 13ರಂದು ಖಾಸಗಿ ಶಾಲೆ ಕಾಲೇಜುಗಳು ಕೂಡ ಓಪನ್ ಇರುತ್ತೆ. ಬಂದ್ ವೇಳೆ ಶಾಲಾ ಕಾಲೇಜ್ ಬಂದ್ ಆಗಲ್ಲ. ಇನ್ನು ಕರ್ನಾಟಕ ಬಂದ್ಗೆ ಬೆಂಬಲ ವಾಪಸ್ಸನ್ನ ಪಡೆದ ಕ್ಯಾಂಪ್ಸ್ ಕೇವಲ ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಶಶಿಕುಮಾರ್ ಅವರು ಹೇಳಿದ್ದಾರೆ. ಶಾಲಾ ಕಾಲೇಜು ಬಂದ್ ಮಾಡಲ್ಲ ಅಂತ ಹೇಳಿ ಈಗಾಗಲೇ ಕ್ಯಾಂಪ್ಸ್ ಕೂಡ ಹೇಳಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳಿಗೂ ಕೂಡ ಈ ಬಂದ್ ಬಿಸಿ ತಟ್ಟಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಗಸ್ಟ್ 13ರಂದು ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುತ್ತೆ. ಇನ್ನು ಬಂದ್ ವೇಳೆ ಶಾಲಾ ಕಾಲೇಜು ಕೂಡ ಬಂದ್ ಆಗಲ್ಲ. ಕರ್ನಾಟಕ ಬಂದ್ಗೆ ಈಗಾಗಲೇ ಒಂದ್ ಕಡೆ ಯಾರು ಬೆಂಬಲವನ್ನ ಕೊಡ್ತಾ ಇಲ್ಲ. ಕರ್ವೆ ನಾರಾಯಣ್ ಗೌಡ್ರು ಕೂಡ ಬೆಂಬಲವನ್ನ ಕೊಡ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಆಗಸ್ಟ್ 13ರಂದು ಓಪನ್ ಇರುತ್ತೆ. SIR ಮತ್ತೆ ಮುಂದೋಗಿರೋದ್ರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನೈತಿಕ ಬೆಂಬಲ ಕೊಡೋದ್ರೊಂದಿಗೆ ಅಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ 5ರಿಂದ 10ನೇ ತರಗತಿ ಅಥವಾ 12ನೇ ತರಗತಿಗೆ ಪ್ರತ್ಯೇಕವಾಗಿ ಕಾವೇರಿಯ ಈ ಸಂಕಟ ಏನು ಅನ್ನತಕ್ಕಂಥ ತಿಳುವಳಿಕೆಯನ್ನ ತರಗತಿಗಳಲ್ಲಿ ಅಂದ್ರೆ ಒಂದು ಪಿರಿಯಡ್ ಅಥವಾ ಪ್ರೇಯರ್ ಅಲ್ಲಿ ಈ ಒಂದು ಮಾಹಿತಿಯನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಅವತ್ತಿನ ದಿನ ಬಂದ್ ಮುಂದುವರೆದಲ್ಲಿ ನಾವು ನೈತಿಕವಾಗಿ ನಿಂತು ಕಪ್ಪು ಪಟ್ಟಿಯನ್ನ ಧರಿಸೋದ್ರ ಮುಖಾಂತರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗಾಗಲೇ ಆಗಸ್ಟ್ 13ರಂದು ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಕೂಡ ಆ ದಿನ ಪ್ರತಿಭಟನೆ ಮಾಡಿದ್ರು. ಮತ್ತೆ ಆಗಸ್ಟ್ 13ರಂದು ಬಂದ್ ಮಾಡಬೇಕು ಅಂತ ಹೇಳಿರುವಂತದ್ದು. ಈಗ ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಸಾಕಷ್ಟು ಸಂಘಟನೆಗಳು. ಇದರ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಂಕಿತಾ, ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತೇಳಿ CWRC ಮತ್ತು CWMA ಆದೇಶವನ್ನು ಕೊಟ್ಟಿತ್ತು. ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದರು. ಅಷ್ಟೇ ಅಲ್ಲದೆ ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ ಆ ಒಂದು ಘೋಷಣೆ ಆದ ಬಳಿಕ ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಪ್ರಮುಖವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ತಮಿಳುನಾಡಿಗೆ ನಿರೀಕ್ಷೆಗೂ ಮೀರಿ ಹೆಚ್ಚು ನೀರು ಹರಿತಾ ಇರೋದ್ರಿಂದ ಈಗ ಈ ಸಂದರ್ಭದಲ್ಲಿ ಬಂದ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯನೂ ಕೂಡ ವ್ಯಕ್ತವಾಗ್ತಿದೆ. ಇದ್ರ ಜೊತೆಗೇನೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೂ ಕೂಡ ಅರ್ಜಿಯನ್ನು ಮೇಲ್ಮನವಿಯನ್ನು ಸಲ್ಲಿಸಿರುವಂಥದ್ದು. ನಮಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಲ್ಲ, ಸೊ ಹೀಗಾಗಿ CWMA ಮತ್ತು CWRC ಆದೇಶದ ಅನ್ವಯ ತಮಿಳುನಾಡಿಗೆ ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಈಗಾಗಲೇ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೆ. ಇಂತಹ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಈಗಾಗಲೇ ಕನ್ನಡ ಒಕ್ಕೂಟದ ಮುಖಂಡರಿಂದ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಒಬ್ಬೊಬ್ಬ ನಾಯಕರು ಈ ಹಿಂದೆ 13ನೇ ತಾರೀಕು ಬಂದ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ರು, ಅದರಿಂದ ಹಿಂದೆ ಸರಿತಾ ಇರುವಂಥದ್ದು. ಅದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುವಂಥದ್ದು ಸರಿಯಲ್ಲ. ನಾವು ಆಗಸ್ಟ್ 13ನೇ ತಾರೀಕಿನ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರಿಗೆ, ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಆ ಮೂಲಕ ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಮತ್ತೆ ನಾರಾಯಣಗೌಡ ಆಗಿರ್ಬೋದು, ಹಾಗೆಯೇ ಸಾರಾ ಗೋವಿಂದ್ ಇವರೆಲ್ಲರೂ ಕೂಡ ಕರ್ನಾಟಕ ಬಂದ್ಗೆ ಹಿಂದೆ ಬೆಂಬಲವನ್ನು ಕೊಟ್ಟಿದ್ರು. ಈಗ ವಾಟಾಳ್ ನಾಗರಾಜ್ ಜೊತೆಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.